ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಡೇ 1 ಪಾರ್ಟ್ 2 ವಿಡಿಯೋ ಇದು. ಆಲ್ಮೋಸ್ಟ್ ನಾವು ಈಗ ಅಣ್ಣಾಮಲೈ ಟೈಗರ್ ರಿಸರ್ವ್ ಹತ್ರ ಇದ್ದೀವಿ. ನಾವೀಗ ಎದುರುಗಡೆ ನೋಡಿ ವ್ಯೂ ಎಷ್ಟು ಸಕ್ಕತ್ತಾಗಿದೆ. ಕಿಲೋಮೀಟರ್ ಇಲ್ಲಿಂದ ಮೂನಾರಿಂದ ಒಂದು 70 ಕಿಲೋಮೀಟರ್ ಇದೆ. ಸೊ ಮೂನಾರ್ ಹತ್ರ ಬರ್ತಿದ್ದಂಗೆ ಸ್ವಲ್ಪ ರೋಡ್ ಚಿಕ್ಕದಾಯಿತು, ಸಿಂಗಲ್ ಟ್ರ್ಯಾಕ್ ಆಯಿತು. ಬಟ್ ಸಿಂಗಲ್ ಟ್ರ್ಯಾಕ್ ಆದ್ರೂ ಪರವಾಗಿಲ್ಲ, ರೋಡ್ ಚೆನ್ನಾಗಿದೆ. ಇನ್ನು ಒಂದು 2-2.5 ಗಂಟೆ ಟೈಮ್ ಬೇಕು ಮೂನಾರ್ ತಲುಪಕ್ಕೆ. ಇದು ಅಣ್ಣಾಮಲೈ ಟೈಗರ್ ರಿಸರ್ವ್ ಪಾಸ್ ಮಾಡ್ತಾ ಇದ್ದೀವಿ. ಈಗ ಎಂಟ್ರಿ ಕೊಟ್ಟಿದ್ದೀವಿ. ಆ್ಯಕ್ಚುಲಿ ಟೈಗರ್ ಸಿಗ್ಲಿ ಅಂತ ವಿಶ್ ಮಾಡ್ಕೊತೀವಿ. ಎಲಿಫೆಂಟ್ ಕ್ರಾಸಿಂಗ್ ಝೋನ್ ಅಂತ ಬೇರೆ ಬೋರ್ಡ್ ಹಾಕಿದ್ರು. ಸಿಂಗಲ್ ರೋಡ್ ಬೇರೆ, ಇದು ಫುಲ್ ಚಿಕ್ಕದಾಗಿದೆ ರೋಡು. ಅಪ್ಪ, ಎಲಿಫೆಂಟ್ ಸಿಕ್ಕಿದ್ರೆ ಎಲಿಫೆಂಟ್ಗೆ ಫುಲ್ ರೋಡ್ ಬೇಕಾಗ್ಬಿಡುತ್ತೆ. ಚಿಕ್ಕ ರೋಡ್ ಇದು ನೋಡಿ. ದೊಡ್ಡ ಕಾಡು ನೋಡಿ ಮೇಲೆ ಎಲ್ಲ. ಏರೋಪ್ಲೇನ್ ಇರ್ಲಿ, ಚೆನ್ನಾಗಿದೆ ಪಾಪ. ಗ್ರೀನರಿನೇ ಇಲ್ಲ ಅಲ್ಲ. ಪಾಪ ಪ್ರಾಣಿಗಳು. ಹುಷಾರಪ್ಪ. ಮೈ ಗಾಡ್, ಭಯ ಆಯ್ತು ನಮಗೆ. ಏನಾಯ್ತು ಕಾಣೆ, ಏನಾಗಿಲ್ಲ. ಟ್ರಾಫಿಕ್ ಆಯ್ತು, ಸ್ಲೋ ಆಯ್ತು. ಸಮಯ ಬದಿ ಕರೆಕ್ಟ್ 1 ಗಂಟೆ ಆಗಿದೆ. ಈಗ ಕೇರಳಕ್ಕೆ ಎಂಟ್ರಿ ಕೊಟ್ಟಿದ್ದೀವಿ. ಇನ್ನು ಇಲ್ಲಿಂದ ಒಂದು 50 ಕಿಲೋಮೀಟರ್ ಇರಬೇಕು ಮೂನಾರು. ಚಿನ್ನಾರ್ ವೈಲ್ಡ್ ಲೈಫ್ ಸೆಂಚುರಿಗೆ ಎಂಟ್ರಿ ಕೊಡ್ತಿದ್ದೀವಿ. ಈಗ ಕೇರಳಕ್ಕೆ ಎಂಟ್ರಿ ಕೊಟ್ಟಿದ್ದೀವಿ. ಸಮಯ ಬಂದು 1 ಗಂಟೆ ಆಗಿದೆ. ಇಲ್ಲಿ ಡೀಟೇಲ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ರು. ಸೊ ಇನ್ನು ಒಂದು 50 ಕಿಲೋಮೀಟರ್ ಇದೆ ಮೂನಾರ್ ಇಲ್ಲಿಂದ. ಫಾರೆಸ್ಟ್ ಅಲ್ಲಿ ಭಯನೇ ಇಲ್ಲ ಜನಗಳಿಗೆ ಅಂತ. ಸಿಕ್ತಲ್ಲೆಲ್ಲ ನಿಂತ್ಕೊಂಡು ಮೀಟಿಂಗ್ ಹೊಡಿತಾ ಇರ್ತಾರೆ ಫಾರೆಸ್ಟ್ ಅಲ್ಲಿ. ಅಂದೆ ಕರ್ನಾಟಕದಲ್ಲಿ ಆಗಿದ್ರೆ ಫೈನ್ ಬಿದ್ದಿರೋದು. ಮೂನಾರ್ ಇನ್ನೊಂದು 20-25 ಕಿಲೋಮೀಟರ್ ಇದೆ. ಸೊ ಇಲ್ಲಿ ಒಂದು ಲೆಫ್ಟಲ್ಲಿ ಒಂದು ವಾಟರ್ ಫಾಲ್ಸ್ ಇರ್ತಾಯಿತ್ತು. ಸ್ವಲ್ಪ ದೂರದಲ್ಲಿದೆ ರೋಡಿಂದ. ಮಾತ್ರ ಸೂಪರ್ ಆಗಿದೆ ವಾಟರ್ ಫಾಲ್ಸು. ಅಲ್ಲಿಗೆ ಯಾರು ಹೋಗೋಕ್ಕಾಗಲ್ಲ, ಪ್ರಾಣಿ ನೀರು ಕುಡಿಯೋಕ್ಕೆ. ಸಮಯ ಬಂದು 11:15 ಇಲ್ಲಿ ಕರಿಮುತ್ತಿ ವಾಟರ್ ಫಾಲ್ಸ್ ಅಂತ ಸ್ಟಾರ್ಟಿಂಗಲ್ಲೇ ಬರುತ್ತೆ. ಆ್ಯಕ್ಚುಲಿ ರೋಡ್ ಪಕ್ಕನೇ. ಸೊ ನೀರಿಲ್ಲ, ಮಳೆ ಕಡಿಮೆ ಆಗಿರೋದ್ರಿಂದ. ಮಳೆ ಉಯ್ದೆಯಲ್ಲ, ಆ್ಯಕ್ಚುಲಿ ಜೂನ್ ಎಂಡು. ಆ್ಯಕ್ಚುಲಿ ಪೀಕ್ ರೈನಿ ಸೀಸನ್ ಬಂದರೆ ಸೂಪರಾಗಿರುತ್ತೆ. ಆ್ಯಕ್ಚುಲಿ ಮೂನಾರ್ಗೆ ಬಂದಿದೆ ವಾಟರ್ ಫಾಲ್ಸ್ ನೋಡಬೇಕು ಅಂತ. ಬಟ್ ಮಳೆ ಕಡಿಮೆ ಆಗಿದೆ. ಇದೇ ವಾಟರ್ ಫಾಲ್ಸ್ ನಾವು ನೋಡಿದ್ದು, ರೋಡ್ ಪಕ್ಕನೇ ಇದೆ. ಪಕ್ಕನಿರೋ ರೆಸಾರ್ಟ್ ಸೂಪರ್ ಆಗಿದೆ, ಹೋಮ್ ಸ್ಟೇ. ಸಮಯ ಬಂದು 2 ಗಂಟೆ ಆಗಿದೆ. ಮೂನಾರ್ ಇನ್ನೂ 40 ಕಿಲೋಮೀಟರ್ ಇದೆ ಇಲ್ಲಿಂದ. ಸೊ ಇನ್ನೊಂದು 2 ವಾಟರ್ ಫಾಲ್ಸ್ ನೋಡ್ಕೊಂಡು ಮೂನಾರ್ಗೆ ಹೋಗ್ತೀವಿ. ಸೊ ಇಲ್ಲೊಂದು ನದಿ ಕಾಣ್ತು ಬ್ರಿಡ್ಜ್ ಹತ್ರ, ಸೂಪರ್ ಆಗಿದೆ. ವಾಟರ್ ಫಾಲ್ಸ್ಗೆ ಬಂದಿದ್ದೀವಿ ಈಗ. ಫಾಲ್ಸ್ ಅಯ್ಯೋ, ಈಗ ಹೋಗೋ ದಾರಿ ಹಿಂಗಿದೆ. ಇನ್ನು ಆಲ್ಮೋಸ್ಟ್ ಹತ್ರದಲ್ಲಿದ್ದೀವಿ. ತುಂಬ ಚೆನ್ನಾಗಿದೆ ಅಂತ ಹೋಗ್ತಾ ಇದ್ದೀವಿ. ನೋಡ್ಬೇಕು ಹೆಂಗಿರುತ್ತೆ ಅಂತ. ನೀರು ಕಡಿಮೆ ಆದರೆ ಇದೇ ನೋಡಿ, ರೈಟಲ್ಲಿ ನೀರು ಸಣ್ಣದಾಗಿ ಬೀಳ್ತಾ ಇದೆಯಲ್ಲ, ಅದೇ ಫಾಲ್ಸು. ಬಟ್ ಪೀಕ್ ಮಳೆ ಇದ್ದಾಗ ಬಂದರೆ ಇನ್ನೂ ಜೋರಾಗಿ ಹರಿಯುತ್ತೆ. ಇದೆ ಆ್ಯಕ್ಚುಲಿ ಎರಚಲ್ಪುರ ವಾಟರ್ ಫಾಲ್ಸು.
ನೀರೇ ಇಲ್ಲ. ಇಷ್ಟೇ ನೀರು ನೋಡಿ ಹೆಂಗೆ ಹರಿತಿದೆ, ಅಷ್ಟೇ ನೀರು ಆ್ಯಕ್ಚುಲಿ. ಬಟ್ ಇಲ್ಲಿಗೆ ಬರೋ ರೋಡ್ ಮಾತ್ರ ಸಖತ್ ಟಫ್ ಆಗಿದೆ. ಪೀಕ್ ಮಳೆ ಇದ್ದಾಗ ಬಂದರೆ ತುಂಬಾ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ವಾಟರ್ ಫಾಲ್ಸು. ಎದುರುಗಡೆ ಹಿಂಗೆ ನೀರು ಇರುತ್ತೆ ನೋಡಿ. ರೋಡ್ ಸರಿ ಇಲ್ಲ, ಸಿಕ್ಕಾಪಟ್ಟೆ ಶೇಕ್ ಆಗ್ತಿದೆ ಅದಕ್ಕೆ. ಸಮಯ ಬಂದು 2:15 ಇಲ್ಲಿ ಕೇರಳ ಮೀಲ್ಸ್ ತೊಗೊಂಡಿದ್ದೀವಿ, ವೆಜ್ ಕೇರಳ ಮೀಲ್ಸು. ಊಟ ಎಲ್ಲ ಆಯಿತು, ಹೊಟ್ಟಿದ್ದೀವಿ. ಒಂದು ಊಟಕ್ಕೆ 90 ರೂಪಾಯಿ ಆಯಿತು. ಸೊ ಫುಲ್ ಮೀಲ್ಸು ವೆಜ್ಜು. ಸೊ ಇಲ್ಲಿಂದ ಲಕ್ಕಂ ವಾಟರ್ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಒಂದು 15 ಕಿಲೋಮೀಟರ್ ಇದೆ ಇಲ್ಲಿಂದ. ನೋಡಿ ಚಿಕ್ಕ ಫಾರೆಸ್ಟ್ ಎಷ್ಟು ಚೆನ್ನಾಗಿದೆ, ಫುಲ್ ಗ್ರೀನ್ ರೀ. 2 ಕಡೆ ಫೆನ್ಸಿಂಗ್ ಹಾಕಿದ್ದಾರೆ. ಸಕ್ಕತ್ತಾಗಿದೆ ಗಾಯ್ಸ್. ರೋಡ್ ಸೈಡಲ್ಲಿ ಹೋಗ್ತಾ ಇದ್ವಿ. ಇದು ಚಿಕ್ಕದಾಗಿ ನೀರು ಹರಿತಾ ಇತ್ತು. ಇದೇ ಮಳೆಗಾಲದಲ್ಲಿ ರೀತಿ ಜೋರಾಗಿ ಹರಿಯುತ್ತೆ. ಟೀ ಪ್ಲಾಂಟೇಶನ್ ಹತ್ರ ಫೋಟೋ ವಿಡಿಯೋ ತೆಕ್ಕೊಳ್ಳೋ ಅಂತ ಅನಿಸಿದ್ವಿ. ಸೊ ಇದು ಆ್ಯಕ್ಚುಲಿ ಸ್ಟಾರ್ಟಿಂಗ್ ಪಾಯಿಂಟ್ ಇತ್ತು. ಇನ್ನು ಮೂನಾರ್ ಹತ್ರ ಬಂದಾಗ ಇನ್ನೂ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ದೂರಲ್ಲ ಒಂದು ವಾಟರ್ ಫಾಲ್ಸ್ ಹರಿತಾ ಇದೆ ನೋಡಿ. ಈಗ ತೋರಿಸ್ತೀನಿ, ಜೂಮ್ ಮಾಡಿ ನೋಡಿ. ಲಕ್ಕಂ ವಾಟರ್ ಫಾಲ್ಸ್ ಬಂದಿದ್ದೀವಿ ಈಗ. ರೋಡ್ ಪಕ್ಕನೇ ಹರಿಯುತ್ತೆ ಆ್ಯಕ್ಚುಲಿ. ಇದು ಎರ್ನಾಕುಲಂ ನ್ಯಾಷನಲ್ ಪಾರ್ಕು. ಸೊ ಪೀಕ್ ಮಳೆ ಇದ್ದಾಗ ಇನ್ನೂ ಸೂಪರ್ ಆಗುತ್ತೆ ಆ್ಯಕ್ಚುಲಿ. ಈಗ ಡ್ರಿಜ್ಲಿಂಗ್ ಆಗ್ತಾಯಿದೆ. ಮೂನಾರ್ ಹತ್ರ ಬಂದಂಗೆ ಡ್ರಿಜ್ಲಿಂಗ್ ಆಗ್ತಾಯಿದೆ ಆ್ಯಕ್ಚುಲಿ. ಲಕ್ಕಂ ವಾಟರ್ ಫಾಲ್ಸ್ಗೆ ಒಂದು ಸ್ವಲ್ಪ ಮೇಗಡೆ ಹತ್ಕೊಂಡು ಹೋಗಬೇಕು. ಅದಕ್ಕೆ ಆ್ಯಕ್ಚುಲಿ 50 ರೂಪಾಯಿ ಎಂಟ್ರಿ ಟಿಕೆಟ್ ಇದೆ. ಸ್ಕ್ಯಾನರು ಮತ್ತು ಕಾರ್ಡ್ ಅಕ್ಸೆಪ್ಟ್ ಮಾಡ್ತಾರೆ ಇಲ್ಲಿ. ಸೊ ನಮ್ಮ ಹತ್ರ ಎರಡೂ ಇರಲಿಲ್ಲ, ಕಾರಲ್ಲಿದೆ ಆ್ಯಕ್ಚುಲಿ. ಸೊ ಅದಕ್ಕೋಸ್ಕರ ರಿಟರ್ನ್ ಹೋಗ್ಬೇಕಾದ್ರೆ ಬರ್ತೀವಿ ಇಲ್ಲಿಗೆ. ಲಕ್ಕಂ ವಾಟರ್ ಫಾಲ್ಸಿಂದ ಮುಂದಕ್ಕೆ ಹೋಗ್ತಾ ಇದ್ದೀವಿ ಟುವರ್ಡ್ಸ್ ಮೂನಾರು. ಇನ್ನು 25 ಕಿಲೋಮೀಟರ್ ಇದೆ ಮೂನಾರಿನಿಂದ. ಆ್ಯಕ್ಚುಲಿ ಇದು ಟೀ ಲೀಫ್, ಇದು ಟೀ ಎಲೆ. ಸೊ ಅದೀಗ ಫ್ಯಾಕ್ಟ್ರಿ ಎಲ್ಲ ತುಂಬ್ಕೊಂಡು ಹೋಗುತ್ತೆ. ಬೆಳಗ್ಗೆಯಿಂದ ಎಲ್ಲ ಕಿಚ್ಚಿರೋದು ಇದು ಆ್ಯಕ್ಚುಲಿ. ಸಮಯ ಬಂದು 4:45 ಇನ್ನು ಮೂನಾರ್ ಇನ್ನೊಂದು 12 ಕಿಲೋಮೀಟರ್ ಇದೆ. ಸೊ ಒಳ್ಳೆ ವ್ಯೂ ಇತ್ತು ಎದುರುಗಡೆ. ಸೊ ವಿಡಿಯೋ ಮಾಡ್ತಾಯಿದ್ದೀನಿ. ಮೂನಾರ್ ಹತ್ರ ಬರ್ತಾ ಕ್ಲೈಮೇಟ್ ಮಾತ್ರ ಸೂಪರಾಗಿ ಆಯಿತು ಮಾತ್ರ. ಹಳೆ ಕಾಲ ಟ್ರ್ಯಾಕ್ಟ್ರು. ವ್ಯೂ ಮಾತ್ರ ತುಂಬಾ ಸೂಪರಾಗಿದೆ. ಕ್ರೇಜಿ ವ್ಯೂ ಅನ್ಬೋದು ಇದು.
ಸಮಯ ಬಂದು 5 ಗಂಟೆ ಆಗಿದೆ. ಮೂನಾರ್ಗೆ ಬಂದು ರೀಚ್ ಆಗಿದ್ದೀವಿ. ನಮ್ಮ ಸ್ಟೇ ನೋಡಿದ್ದೀವಿ, ಬುಕ್ ಮಾಡಿಲ್ಲ. ಆದರೆ ಅದಿನ್ನೂ 1 ಕಿಲೋಮೀಟರ್ ಇದೆ ಇಲ್ಲಿಂದ. ಮೂನಾರ್ ಸಿಟಿಗೆ ಎಂಟ್ರಿ ಕೊಟ್ಟಿದ್ದೀವಿ. ಕ್ಲೈಮೇಟ್ ಮಾತ್ರ ಸಕ್ಕತ್ತಾಗಿದೆ ಮಾತ್ರ. ಇನ್ನೂ 2-3 ದಿವಸ ಹಿಂಗೆ ಇಟ್ಬಿಟ್ರೆ ಸೂಪರಾಗಿರುತ್ತೆ ನಾವು ಹೋಗೋ ತನಕ. ಸಮಯ ಬಂದು 7 ಗಂಟೆ ಆಗಿದೆ. ನಾವು ಮೂನಾರ್ಗೆ 5 ಗಂಟೆಗೆ ಬಂದು ರೀಚ್ ಆದ್ವಿ. ಆ್ಯಕ್ಚುಲಿ ಇಲ್ಲಿ ಸ್ಟೇ ಮಾಡಿದ್ವಿ ಲ್ಯಾಂಡೆ ಕ್ವೀನ್ ಅಂತ. ಸೊ ಸ್ಟೇ ಮಾತ್ರ ತುಂಬಾ ಚೆನ್ನಾಗಿದೆ. ರೂಮು ತೋರಿಸ್ತೀನಿ ಬನ್ನಿ. ಇಲ್ಲಿ ಸ್ಟೇ ಅವ್ರದ್ದೇ ಅಂಗಡಿ ಇದೆ ಚಿಕ್ಕದಾಗಿ. ಹೋಟೆಲ್ ಸರವಣ ಭವನ್ಗೆ ಬಂದಿದ್ದೀವಿ. ಪರೋಟ ತೊಗೊಂಡಿದ್ದೀವಿ ಇಲ್ಲಿ. ಆ್ಯಕ್ಚುಲಿ ಫ್ರೆಶ್ ಪರೋಟ ಆ್ಯಕ್ಚುಲಿ ಇಲ್ಲೇ ಮಾಡಿರೋದು. ಹೋಟೆಲ್ ಸರವಣ ಭವನಲ್ಲಿ ಊಟ ಆಯಿತು, ನೈಟ್ ಡಿನ್ನರು. ಸೊ ಈಗ ರೂಮ್ ಕಡೆಗೆ ಹೊಟ್ಟಿದ್ದೀವಿ. ಬಂದು ಇಲ್ಲಿಂದ 1/2 ಕಿಲೋಮೀಟರ್ ವಾಕಬಲ್ಲು. ನಮ್ಮ ರೂಮಿಂದ ಮೂನಾರ್ ವ್ಯೂ ಕಾಣುತ್ತೆ ನೋಡಿ, ಇಲ್ಲಿಂದ ನೈಟ್ ವ್ಯೂ. ಸೊ ಡೇ 1 ವಿಡಿಯೋ ಇಲ್ಲೇ ಏನು ಮಾಡ್ತೀನಿ. ಡೇ 1 ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರು, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.